ಅದು ಗಣೇಶ ಬಂದ್ ಕುಂತ ಒಂದ್ ತಾಸ ಆತ. ಏನೈತಿ ಹೇಳಿ ನಿನ್ ಕತೀರ ಏನೈತಿ ಹೇಳ. ಗಣೇಶ್ ಏನ್ ಹೇಳುದು ನಿಂಗ ಏನ್ ಹೇಳ್ಬೇಕಂದ್ರ ನನ್ ಜೀವನ ಅಂತ ನಿಂಗ ಆಲ್ಮೋಸ್ಟ್ ಒಂದ್ ತೊಡೆಲ್ಲ ಗೊತ್ತಿದ್ದೈತಿ. ನನ್ಗೆ ಇಷ್ಟ ಇಲ್ದನ ಮನ್ಯಾಗ ಮದ್ವಿ ಮಾಡ್ರಿ ನಂದು. ನನ್ಗ ಒಂದ್ ಮಾತು ಕೇಳಿಲ್ಲ, ಹುಡುಗಿ ಇಷ್ಟ ಆಗಿತ್ತು ಇಲ್ಲ ಅಂತ ಕೇಳಿಲ್ಲ, ಏನಿಲ್ಲ. ನನ್ ಮದ್ವಿ ಮಾಡ್ಬಿಟ್ರೆ ನಾನು ಒಂದ್ ಸುಮ್ಮನೆ ಅವ ಅಪ್ಪನ ಕಟ್ಟಪಾಡಿಗೆ ಬಿದ್ದು ಮದ್ವಿ ಮಾಡ್ಕೊಂಡೆ. ಆದ್ರ ನನ್ನೂ ಕನಸು ಭಾಳ ಇದ್ದು. ಒಂದ್ ಹುಡುಗಿನ ಲವ್ ಮಾಡ್ಬೇಕ, ಆಕೆ ಒಂದ್ ವರ್ಷ ಮಟ ತಿರುಗಾಡಿಸ್ಬೇಕ, ಹಿಂಗ್ ಕನಸು ಭಾಳ ಇದ್ದು ನಾನು. ಆದ್ರ ನನ್ ಕನಸೆಲ್ಲ ಇದನ್ನೋದಿಲ್ಲ, ನನಗ ಆಕೆ ಇಷ್ಟಾನೇ ಇಲ್ಲ. ಯಾಕಿನ ಮದ್ವಿ ಮಾಡ್ಯಾರ ಹೆಂಗ್ ಜೀವನ ಮಾಡಿ ಹೇಳಕ್ಕೆ ನಿಮ್ಮಲ್ಲಿ. ಅಲ್ಲೋ ಈಗ ನಿಂಗೆ ಇಷ್ಟೆಲ್ಲ ಅನ್ನತಿ ಮಾಡ್ಕೋ ಪೈಲ ವಿಚಾರ ಮಾಡ್ಬೇಕಪ್ಪ. ವಿಚಾರ ಬಿಡು, ವಿಚಾರ ಅಂದ್ರ ಅದ ರೂಪ. ಮನ್ಯಾಗ ಅವ ಅಪ್ಪ ಅಂತ ಕೇಳಿಲ್ಲ. ಸಮಸ್ಯೆ ಅನ್ನತ್ರ ಏನ್ ಆಗತೈತ್ರಿ ಏನ ಸಮಸ್ಯೆ? ನನಗಾಗಿ ಇಷ್ಟ ಇಲ್ಲಪ್ಪ. ಅಲ್ಲೋ ಬ್ಯಾಡಾಗ್ಯಾಳ. ಅದ್ ಏನ್ ಆಗತೈತಿ ನಿನ್ ಸಮಸ್ಯೆ? ಅಳದ ಬೇಕಲ್ಲ, ಕಾಣ್ರ ಬೇಕಲ್ಲ ಅದಕ್ಕ. ಇಲ್ಲ ಒಮ್ಮೆ ಈಗ ನೋಡು, ಒಮ್ಮೆ ಬ್ಯಾಡ ಅಂತಂದ್ರೆ ಹೆಂಗ ಆಕೈತಿ ಈಗ ತಂದೆ ತಾಯಿ ಇಷ್ಟಪಟ್ಟ ನೀನ್ ಮದ್ವಿ ಮಾಡಿದಾರ. ಈಗ ನೀನ್ ನನ್ನಾತಿ ಈಗ ಒಮ್ಮೆ ಒಲ್ಲೆ ಎಂದಪ್ಪ ಅಂತಂದ್ರ ಅವ್ರ ಮನಸ್ಸಿಗೆ ಎತ್ ನೋಡ್ಬಹುದು. ಅದನ್ನ ವಿಚಾರ ಮಾಡಿದಿ? ಮನಸ್ಸಿಗೆ ನೋವು ಆಕೇತು ಇಲ್ಲ ಅಂತಲ್ಲ, ಖರೆ ಅವ್ರ ಮನಸ್ಸಿಗೆ ನೋವು ಆಕೇತ ಅಂತೇಳಿ ನನ್ ಜೀವನ ಹಾಳು ಮಾಡುವಾಗ ನಾ ತಯಾರಿರ್ಲಿಲ್ಲ. ಅವ್ರು ನೋಡು ಹಿಂದಿಲ್ಲ ನಾಳೆ ಹೋಗೋರ್ ಅವ್ರ. ಅದ್ರ ಜೀವನ ಪೂರ್ತಿ ಆಕಿ ಮೇಲೆ ಜೀವನ ಮಾಡ್ಬೇಕು. ಆಕಿ ಇಷ್ಟ ಇಲ್ಲ ಆಕಿ ನಮ್ಮ ಕಟ್ಕೊಂಡ್ ನನಗೆ ಏನ್ ಜೀವನ ಮಾಡಂದಿ? ಹೌದಾ? ಹಿಂಗ ಅನಾತಿನಿ ಇಲ್ಲ ಅನಾತಿಲ್ಲ. ನನ್ನ ಮಗ ಚಲೋ ಇರ್ಲಿ ಅಂತ ಹೇಳಿ ಅವ್ರು ಒಂದು ಚಲೋ ಕನ್ಯಾ ತಗೊಂಡ್ ಮಾಡಿದಾರ. ಮಾಡಿದಾರ ನೀನು ಮತ್ತದ ನಿಂಗೆ ಯಾಕೆ ಬೇಡ ನಾತಿ? ನಂಗೆ ಇಷ್ಟ ಇಲ್ಲ ಆಕಿ ಹಿಂಬಲ್ಲಿ ಬಾಳಕ್ ಇಷ್ಟ ಇಲ್ಲ. ನಂಗೆ ಬ್ಯಾಡ್ ಆಗೈತಿ. ಅದಕ್ಕನ ಆಕಿಗೆ ಕಳಿಸಿ ತವ್ರ ಮನೆ ಕಳಿಸ್ಬಿಟ್ಟ. ನನಗೆ ಬ್ಯಾಡ್ ಆಗೈತಿ, ನನಗೇನ್ ನೀ ಬ್ಯಾಡ ಅಂತ ಹೇಳಿ ಮನ್ಯಾಗನು ಗಂಟು ಬಿದ್ದಾರ. ಹೋಗಿ ಕರ್ಕೊಂಬ ಅಂತೇಳಿ. ನನಗೆ ಬ್ಯಾಡ್ ಆಗ್ಯದ. ನೀವು ಹೆಂಗ್ ಕರ್ಕೊಂಬರ್ಬೇಕು ನಾ? ಅದಕ್ಕೆ ತಲೆ ಕೆಟ್ಟ ಬಾಪ ಈ ಕಡೆ ಹೋಗೋಣ ಅಂತ ಕರ್ಕೊಂಬಂದೆ. ನಿನ್ ವಿಚಾರ ಏನ್ ಮಾಡಿದೀಪ ಈಗ? ಏನ್ ಆಕಿ ಡೈವರ್ಸ್ ಕೊಡ್ಬೇಕಂತ ಮನೆ ನೋಡ್ಕೊ. ನೋಡಪ್ಪ ನಾ ಒಟ್ಟು ಹೇಳಿನ ನಿನಗ್ ಬಿಟ್ಟಿದ್ ನೋಡಪ್ಪ ಒಂದಿಟ್ಟು 10 ವಿಚಾರ ಮಾಡಿ ಹೇಳ. ಆಮೇಲೆ ದುಡ್ಕಾಕ್ ಹೋಗ್ಬೇಡ. ಹಂಗ ನೋಡ್ರ ಇಲ್ಲಿ ಹುಡುಗರ್ಗೆ ಮದುವೆ ಆಗಿಲ್ಲ. ಇನ್ನ ನಿನ್ನ ಮದುವೆ ಆಗೈತಿ. ನಿನ್ನ ಮದುವೆ ಆದ್ರೂ ನೀ ಡೈವರ್ಸ್ ಕೊಡಕ್ ನಿಂತಿದಪ್ಪ ಅಂತಂದ್ರೆ 10 ವಿಚಾರ ಮಾಡಿ ನೋಡ ಹೇಳ್ತಾನ. ಗಣೇಶ 10 ಸಲ ಅಲ್ಲ 100 ಸಲ ವಿಚಾರ ಮಾಡಿ ಹೇಳತ್ತೇನೆ ನಿಂಗೆ. ನಾ ಡೈವರ್ಸ್ ಕೊಡ್ಬೇಕಂತಕಿ ನಿರ್ಧಾರ ಮಾಡಿಬಿಟ್ಟೆನ. ಹಂಗೆ ಬ್ಯಾಡಾಗ್ಯಾಳ. ನಮ್ಮವ್ವ ಅಪ್ಪಗಾದ್ರೂ ಕಾಲಿಗೆ ಬಿದ್ದಾದ್ರೂ ಒಪ್ಪಿಸಿ ಆಕಿ ಡೈವರ್ಸ್ ಕೊಡವ ನಾನು. ಗಣೇಶ ಒಟ್ಟ ಹೇಳಿನಿ, ನಾನು ನಿನಗೆ ಬಿಟ್ಟಿದ್ದ. ಏನು ಮಾಡ್ತೇವೆ ಗೊತ್ತಿಲ್ಲಪ್ಪ. ಗಣೇಶ ಸಾವುಕಾರ ನಿಂತಿಲ್ಲ ಕಡ್ಯಾಕ್ ಬರತ್ತಾರ ಅವ್ರು. ಸಾವುಕಾರ, ಓ ಸಾವುಕಾರ. ಹೋಲ್ ಬಿಡು, ಅವ್ರ ಕಡೆನೂ ಹೊಂಟಾರ. ಗಂಡ ಐತಿ, ಅವ್ರನ್ನೇ ಕರಿಯತ್ತಿದೆ. ಇಲ್ಲಿ ಗೊಬ್ಬಪ್ಪ ಮಾತಿನ ಪೇಮೆಂಟ್ ಹಾಕಿಲ್ಲ ಅವ್ರ. ಕೇಳ್ತಾನೆ ಬರ್ಲಿ, ಸ್ವಲ್ಪ ಬರೀಲಿ. ಗಣೇಶ ನೋಡ್ಕೊಂಡ್ ಬರ್ತೇನೆ. ಇಲ್ಲೇ ಹೋಗಿ ಬರ್ತೇನೆ. ಅವ್ರನ್ನೇ ಕರೆದು ಏನ್ ಹಿಂಗೆ ಕೆಲ್ಸ ಅಂತ ಹೇಳಿಲ್ಲ, ಹಿಂಗೆ ಹಾಕಿರ್ಲಿ ಬರ್ಲಿ ಅಪ್ಪ. ಗಣೇಶ ಯಾಕೋ ಇಲ್ಲ ಎದಕ್ ಕರೆದ? ಏನು ಸಾವುಕಾರ ತಪ್ಪು ತಿಳ್ಕೊಬೇಡ್ರಿ. 10 ತಿಂಗಳ ಮ್ಯಾನೇಜರ್ ಏನು ಮಾಡೋ ಪೇಮೆಂಟ್ ಹಾಕಿರ್ಕಿಲ್ರಿ, ಅದಕ್ಕೆ ನಿಮ್ಮ ಕಡೆ ಹೊಂಟೇರಿ ನೋಡ ಅಂತಲೇ ಕೇಳಕ್ಕೆ ಕರೆದನ್ರಿ. ಇಲ್ಲ ಎಲ್ಲಾರು ಪೇಮೆಂಟ್ ಪೇ ಮಾಡ್ಯಾರಲ್ಲ? ಇಲ್ರಿ ಸಾವುಕಾರ, ನಮ್ದೇನು ಬಂದಿರ್ಕಿಲ್ರಿ, ಇನ್ನೂ ಮೆಸೇಜೇ ಬಂದಿಲ್ರಿ. ಹೌದು, ನಾ ಹೋಗಿ ಚೆಕ್ ಮಾಡಿಸ್ಕ್ಯಾಸ ಹಾಕಿಸ್ತಾನಂತ. ಸರಿ. ಹೌದು, ಇವತ್ತು ಕೆಲ್ಸಕ್ಕೆ ಹೋಗಿ ಇಲ್ಲಿ ಯಾಕೆ ಬಂದು ಕುಂತಾರಿ ನೀವು? ಇಲ್ರಿ ಸಾವುಕಾರ, ಯಾಕೋ ಮನಸ್ಸು ಸರಿ ಇಲ್ರಿ, ಒಂದು 2-3 ದಿನ ಬರೋದಿಲ್ರಿ ಅದಕ್ಕೆ. ಅಲ್ಲಿ ಕೆಲಸ ನೋಡ್ರ ಫುಲ್ ಹೊಟ್ಯಾವ. ನೀ ನೋಡಿ ಕೆಲ್ಸಕ್ಕೆ ಬರಂಗಿಲ್ಲ ಅಂತ ಅಂತದ ಏನಾಗೈತ? ಇಲ್ರಿ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್. ಪೇಮೆಂಟ್ ಸಂಬಂಧ ಏನು ಪ್ರಾಬ್ಲಮ್ ಐತಾನ? ಪೇಮೆಂಟ್ ಇಲ್ರಿ ಸಾವುಕಾರ. ಹ್ಞೂ ಅಂದ್ರೆ ಹೇಳ್ಬೇಕಾರೆ ಈಗ ಹೋಗಿ ಹಾಕಿಸ್ ಕೆಲ್ಸ ಇದು ಮಾಡ್ತಾನೆ, ನೀವು ಹೋಗಿ ಕೆಲ್ಸಕ್ಕೆ ಹೋಗ. ಇಲ್ರಿ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ, ಹಿಂಗಾಗಿ ಬರಂಗಿಲ್ಲ ಅಂತ ಏನ್ರಿ. ಗಣೇಶ, ನಮ್ಮ ಫ್ಯಾಕ್ಟ್ರಿಯಾಗ ಕೆಲಸ ಮಾಡೋರೆಲ್ಲ ನಮ್ಮವರು ಅಂತ ತಿಳ್ಕೊಂಡಿರ್ತೀವಿ. ನಿನ್ನ ಮನ್ಯಾಗ ಪ್ರಾಬ್ಲಮ್ ಆದ್ರೆ ನಾವು ಅದನ್ನ ನೋಡ್ಕೊಂಡು ಸುಮ್ಮನೆ ಇರಂಗಿಲ್ಲ. ಅಂಥದ್ದೇನು ಪ್ರಾಬ್ಲಮ್ ಆಗೈತೆ ಹೇಳ. ಅಂಥದ್ದೇನು ಪ್ರಾಬ್ಲಮ್ ಇಲ್ರಿ ಸಾವುಕಾರ.
ಹಿಂಗ ಒಂದ್ ಸ್ವಲ್ಪ ಮನ್ಯಾಗ ಪ್ರಾಬ್ಲಮ್ ಐತ್ರಿ ಅದಕ್ಕೆ ಒಂದ್ 2-3 ದಿನ ಬರಂಗಿಲ್ಲ ಅಂತ ಅಷ್ಟೇ ಆತೇನ್ರಿ ನಿಮ್ಗೆ ಅಂತದೇನ್ ಪ್ರಾಬ್ಲಮ್ ಇಲ್ರಿ. ಇವ್ರು ಯಾರು ಇವ್ ನಮ್ ದೋಸ್ತ್ರಿ. ದೋಸ್ತ? ಅವನ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಲ್ರಿ. ಅಂತದೇನಾಗೈತಿ ಇವ್ನ ಮನ್ಯಾಗ? ಏನ್ ಹೇಳೋದ್ರಿ ಮಾಲಕ್ರ ಇವ್ ಸ್ವಲ್ಪ ಇಂತ ಸಮಸ್ಯೆ ಐತಿ. ಅದನ್ನೆಲ್ಲ ಕೇಳತ್ತಿ. ಗಣೇಶ ಸುಮ್ಮಿರ ನೀವ್ ಹೇಳ್ರಿ. ಹೇಳತ್ತೇನ್ರಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತಿ ಇಂತಿಗೆ ಡೈವರ್ಸ್ ಕೊಡ್ತಾನ ಅನ್ನತಾನ. ಒಂದ್ ಸ್ವಲ್ಪ ನೀವ್ ಒಟ್ಟು ಹೇಳ್ರಿ ಅವ್ನು. ಗಣೇಶ ಏನ್ ಹೇಳತ್ತಾರ ಅವ್ರ? ಹೋದ್ರಿ ಸಾವ್ಕಾರ ನೋಡಿದ್ ಕರೆ ಐತ್ರಿ. ಅಲ್ಲೂ ಮೊನ್ನೆರ ಚಂದಾಗ ನಿಮ್ ತಂದೆ ತಾಯಿ ಖರ್ಚು ಮಾಡಿ ಕೆಲಸ ಮದ್ವಿ ಮಾಡ್ಯಾರ. ನೀ ಎಂತ ವಿಚಾರ ಮಾಡಿದೆ ಡೈವರ್ಸ್ ಕೊಡೋದಂದ್ರೆ ಸುಮ್ಮನೆ ಅಂತ ತಿಳ್ಕೊಂಡೆ? ಇಷ್ಟೆಲ್ಲಾ ಮಂದಿ ಕೆಲಸ ಮದ್ವಿ ಮಾಡಿ ಕೆಲಸ ಊರ್ ತುಂಬ ಊಟ ಹಾಕಿರ್ತೈತೆ. ಈ ಎಷ್ಟ್ ಚಂದ ಎಲ್ಲ ಜೀವನ ನಡೆಯುವಂತ ಟೈಮ್ನ್ಯಾಗ ಡೈವರ್ಸ್ ಅಂತಂದ್ರ ಮಾನ ಮರ್ಯಾದೆ ಏನಾಗ್ತದೆ ಗೊತ್ತೈತಿ? ಅಂತದ್ ಏನಾಗೈತಿ ನಿನಗ? ಸಾವ್ಕಾರ ನಂಗೆ ಇಷ್ಟ ಇಲ್ರಿ, ಅನ್ಕೊಂಡಂಗ ಇರ್ಲಾಕಿ ಅದಕ್ಕ. ಅಂತ ಇಷ್ಟ ಇಲ್ಲ ಅನ್ನಕ ಏನ್ ಪ್ರಾಬ್ಲಮ್ ಏನೈತಿ? ಆಕಿ ನೋಡಕ್ ಚಂದ ಇಲ್ಲೋ ಏನ ನಿನ್ ಕೂಡ ಹೊಂದ್ಕೊಳ್ಳೋ ಏನ್ ಮನ್ಯಾಗ ತಂದೆ ತಾಯಿ ಕೂಡ ಹೊಂದ್ಕೊಳ್ಳೋ ಏನ್ ಅಂತದಾಗೈತಿ? ನಿಮ್ಗೆ ಯಾಕೋ ಅಕ್ಕಿ ಎಂಬ ಹೊಂದ್ಕೋಕ್ ಆಗತ್ತ ಮತ್ತ ಆಕಿ ನೋಡಕನು ಅಷ್ಟ್ ಇದ್ನಿಲ್ಲ. ಪ್ರಾಬ್ಲಮ್ ಅರ ಏನೈತಿ? ನೋಡಕ್ ಚಂದ ಇಲ್ಲ ಅಂದ್ರೆ ಏನ್ ನಿನ್ನ ಆಸೆ ಏನೈತಿ ಅಂತ ಅದ? ಸಾವ್ಕಾರ ಬಾಳ ಕನಸ್ಕೊಂಡೇನ್ರಿ ನಾ ಹಂಗ ನನ್ ಹುಡುಗಿ ನಾನು ಬರಾಕೆ ಹಂಗಿರ್ತಾಳ ಹಿಂಗಿರ್ತಾಳ 1 ವರ್ಷ ಲವ್ ಮಾಡ್ಬೇಕ. ಸುಮ್ನೆ ಮನ್ಯಾಗ ಏನೋ ಅವ್ರ ತಂದೆ ತಾಯಿಗೆ ಅವ್ರ ಇದನ್ ಮಾಡಿ ಮದ್ವೆ ಅದನ್ನ ಇಷ್ಟ ಮತ್ತೇನಿಲ್ಲ. ಅವ್ರಿಂಬಲ್ ನನಗೆ ಹೊಂದ್ಕೋಕ್ ಆಗತ್ತ ಅಂತೇಳಿ ಡೈವರ್ಸ್ ಮಾಡೇನ್ರಿ. ಗಣೇಶ ನಿನ್ ಮದುವೆಯಾಗಿ ಎಷ್ಟು ಈಗ 2-3 ತಿಂಗಳಾತಲ್ಲ? 2-3 ತಿಂಗಳದಾಗ ಜೀವನ ಪುರಿ ಎಲ್ಲ ಏನ್ ಆಗ್ತೈತೆ ಅನ್ನೋದೆಲ್ಲ ಈಗ ಗೊತ್ತ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ದಿವ್ಸ ಹೊಸಬ್ರು ಇರ್ತಾರ, ಹೊಂದ್ಕೊಳ್ಬೇಕಾದ್ರೆ ಕಷ್ಟ ಆಗದೆ, ಆಮೇಲೆ ಎಲ್ಲ ಸರಿ ಹೋಗ್ಕತಿಲ್ಲ. ನಾವು ಎಷ್ಟ್ ಟ್ರೈ ಮಾಡೀನ್ರಿ ಹೊಂದ್ಕೋತಾರಂತ, ನನಗಂತ್ರಿ ಹೊಂದ್ಕಾನಕಿನ ಆಗತ್ರ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಗಣೇಶ. ಇವತ್ತಿನ ಮಟ್ಟಿಗೆ ಹೆಂಗೈತೆ ಅಂದ್ರೆ ಹೇಳ್ದಂಗೆ ಜೀವನ. ಈಗ ನೀ ಏನಾತಿ ಲವ್ ಮಾಡಿ ಮದ್ವಿ ಮಾಡ್ಕೋಬೇಕು, ನಾನು 1 ವರ್ಷ ಕೂಡ ಅಡ್ಯಾಡ್ಬೇಕಾಗಿತ್ತು, ಹಂಗಿರ್ಬೇಕಾಗಿತ್ತು ಹಿಂಗಿರ್ಬೇಕಾಗಿತ್ತು ಅನ್ನತಿ. ಆದ್ರ ಅವ್ ಎಷ್ಟ್ರ ಮಟ್ಟಿಗೆ ಇವತ್ತಿನ ಮಟ್ಟದಾಗ ಜೀವನ ಚಂದದ ಹೇಳಿ ಲವ್ ಮಾಡಿ ಮದ್ವಿ ಮಾಡ್ಕೊಂಡಿದ್ದ? ತಂದೆ ತಾಯಿ ಏನ್ ನೋಡ್ ಮಾಡಿರ್ತಾರಲ್ಲ 90% ಅವತ್ ಚಲೋ ಅದಾವ. ಲವ್ ಮಾಡಿ ಮದ್ವಿ ಮಾಡ್ಕೊಂಡಿದ್ದು ಇನ್ನೂ ತನ 100ಕ್ಕ 10% ಚಲೋ ಇಲ್ಲ ಅವು. ಅಂತದ್ರಾಗ ನೀ ಲವ್ ಮಾಡಿ ಮದ್ವಿ ಮಾಡ್ಕೋಬೇಕಾಗಿತ್ತು, ಹಂಗ್ ಮಾಡ್ಬೇಕಾಗಿತ್ತು ಹಿಂಗ್ ಮಾಡ್ಬೇಕಾಗಿತ್ತು ಅನ್ನತಿ. ಲೈಫ್ ಒಳಗೆ ಏನ್ ಬರ್ತೈತ್ಲ ಅದ ಅನುಭವಿಸಕ ಬೇಕು. ಎಲ್ಲಾರ ಅನ್ಕೊಂಡಂಗ ಆಗ್ಬಿಟ್ಟಿದ್ರ ಏನೇನೋ ಆಗ್ಬಿಡ್ತೈತಿ. ಈಗ ನನಗೂ ಆಸೆ ಐತಿ, ನನಗೂ ಇವತ್ತೆಲ್ಲ ಅನುಕೂಲ ಐತಿ, ಕರೆ ನಮ್ಮ ಆಸೆ ಒಳಗೆ ಆಗ್ಲಿಲ್ಲ ಹಂಗಂತೇಳಿ. ಇಲ್ರಿ ಸಾವ್ಕಾರ ನಿಮ್ದು ಏನೈತ್ರಿ ಎಲ್ಲಾ ನಿಮ್ ಮನ್ಯಾಗ ಎಲ್ಲ ನಿಮ್ ಆಸ್ತಿ ಅಂತಾರ, ನಿಮ್ಗೆ ಹೆಂಗ್ ಬೇಕಲ್ಲ ಹಂಗ ಅನುಕೂಲ ಐತ್ರಿ. ನಿಮ್ಗೇನ್ ಇದನ್ನಿಲ್ಲ. ಅದ್ರ ನಾವು ಬಡ ಜೀವನ ಒಳಗೆ ಬೆಳೆದ್ ಬಂದೇವಿ. ನಮ್ದು ಒಂದ್ ಕನಸ್ ಅಂತ ಇರ್ತೈತಿ. ಆದ್ರ ನಮ್ ಕನಸ್ ಕನಕನ ನಮ್ಮ ಇದನ್ ಸಿಗ್ಲಿ. ಗಣೇಶ ನೀ ಏನ್ ನೋಡಿ ನಮ್ದು ಚಲೋ ಐತಂತ ಅನ್ನತಿ? ರೊಕ್ಕ ಐತಂತ ನೋಡಿ ಅನ್ನತ್ತೀವೋ, ಏನ್ ಕಾರು ಬಂಗ್ಲೆ ಐತಂತ ಹೇಳಿ ನೋಡೋಣಾಗತ್ತೀವೋ, ಏನ್ ನೋಡಿ ಅನ್ನತ್ತಿ ನಾ ಚಲೋ ಇದೀವಿ ಅಂತೇಳಿ? ನಿಮ್ದೆಲ್ಲ ಐತರ್ಲ, ಏನ್ ನಿಮ್ದು ಇಲ್ಲ ಅಂತ ಏನೈತಿ? ನಮ್ದೆಲ್ಲ ಐತರ್ಲ. ಇದು ತಪ್ಪ ಕಲ್ಪನೆ ನಿಂದ. ರೊಕ್ಕ ಬಂಗ್ಲೆ ಕಾರ ಎಲ್ಲ ಐತ ಅನ್ಕೋ ನಾ ಜೀವನದಾಗ ಸುಖವಾಗಿರ್ತಾನಂತ ಇದು ಹೇಳುದ್ ನೀ ತಪ್ಪ. ಇವತ್ತು ಏನ್ ದುಡ್ಡು ತಿಂತಾನಲ್ಲ ಅವನ ಸುಖಮಿ ಯಾರು ಇಲ್ಲ, ಅವ್ರಷ್ಟು ಬಂಗಾರಂಗ್ ಜೀವನ ಯಾರ್ದು ಇಲ್ಲ. ನಿನಗ ನೋಡಿ ಚಂದ ಅನ್ಸದತ್ತೆ, ಬಟ್ ನೀ ಅನ್ಕೊಂಡಂಗ ಏನಿಲ್ಲ. ನನ್ಗೂ ಕನಸು ಬಾಳ ಇದ್ದು, ನಾನು ಲವ್ ಮಾಡ್ಬೇಕು, ಆ ದೇಶಕ್ಕೆ ಹೋಗ್ಬೇಕು, ಈ ದೇಶಕ್ಕೆ ಅಡ್ಯಾಡ್ಬೇಕು, ನನಗೂ ಚಂದ ನನ್ ಹುಡುಗಿ ಬೇಕಾಗಿತ್ತು ಅಂತೇಳ ನನಗೂ ಇತ್ತು. ಬಟ್ ನಾವು ನಮ್ ತಂದೆ ತಾಯಿ ಏನ್ ಹೇಳಿರಲ್ಲ ಅದ್ರ ಪ್ರಕಾರ ಪಾಲಿಸ್ಕೊಂಡ್ ಬಂದೇನಲ್ಲ. ನಾನು ಎಲ್ಲಾ ಕನಸುಗಳ ಬದಿಗಿಟ್ಗಾಸ ಬದುಕಾತೇನೆ ಈಗ. ಬಟ್ ನಿಮ್ಗಾರ ಈಗ ಏನ್ ಕಡಿಮೆ ಐತಿ? ನೀವು ಚಲೋ ಅದಿರಲ್ಲ, ನೋಡಕ್ ಚಂದ ಅನ್ಸ್ತದೆ ನಿನಗ, ಬಟ್ ನೀ ಅನ್ಕೊಂಡಂಗ ಇಲ್ಲ. ಸಾವ್ಕಾರ ನಾವ್ ಹೇಳ್ಬೇಕಂದ್ರೆ ನೀವು ನಿಮ್ ಸಮಾಜ ಒಳಗೆ ಒಂದ್ ಲೆವೆಲ್ ಇರ್ತೈತ್ರಿ. ನೀವ್ ಏನ್ ಮಾತಾಡೋ ನಡಿತೈತಿ, ನೀವ್ ಎಲ್ಲಿ ಹೋದ್ರು ನಡಿತೈತಿ, ಎಲ್ಲಿ ಕುಂತ ನಡಿತೈತಿ. ಆದ್ರೆ ನಾವ್ ಮಿಡಲ್ ಕ್ಲಾಸ್ ದವ್ರು. ಅದ್ರ ನಮ್ಗ ನಾವ್ ಮಾಡಕ್ ಹೋದ್ವಿ ಅಂದ್ರೆ ನಿಮ್ಮಂಗ ನಾವ್ ಮಾಡಕ್ ಹೋದ್ವಿ ಅಂದ್ರೆ ಬದಕಾಗಲ್ಲ ಸರ್. ನಾನು ಒಂದ್ ತಾಸ ಹೇಳಿ ಅದನ್ನ ಹೇಳ್ಕೊಂತ ಕುಂತೇನ್ರಿ ಅವ್ನು. ಯಾಕೆ ಹೇಳ್ರಿ ಕೇಳವಲ್ರಿ ಅವ್ನು. ಗಣೇಶ ಹೇಳ್ರಿ ನಾನ್ ಹಿಂಗ್ ಚಲೋ ಇದೀನಿ ಅಂತ ಅನ್ಸದ, ಅಂದ್ರೆ ನನ್ ಕಡೆ ರೊಕ್ಕ ಐತಿ ಎಲ್ಲ ಐತಿ, ನನ್ನ ಸುಖಮ ಯಾರಿಲ್ಲ ಅಂತ ಅನ್ಸದ. ಒಂದ ನಿಮಿಷ ತಡಿಯ, ನಾ ಹೆಂಗ್ ಸುಖವಾಗಿದ್ದೀನಿ ನಿಂಗೆ ತೋರಿಸ್ತೀನಿ, ನನ್ನ ಮದುವೆ ಹೆಂಗ ಆತ ಅನ್ನೋದು ತೋರಿಸ್ತೀನಿ. ಸಾವ್ಕಾರ ಜೋರ್ಸೆ ಕರಿಲ್ಲ, ಹಂಗ್ಯಾ ಕರಿಯತ್ತಾರೆ? ಬರ್ತಾಗಪ್ಪ. ನಾನು ಅವಕಿನ ಕರ್ಕೊಂಬರ್ತೇನೆ. ಕರ್ಕೊಂಬರ್ರಿ. ಏನ್ ಸಾವ್ಕಾರ ಮರ ಅವ್ರ ಎಂತಿನ ಕರ್ಯಾಕ ಅಲ್ಲಿ ಮಠ ಹೊಂಟಾರ. ಕೈ ಮಾಡ್ರೆ ಕರೆದ್ರೆ ಬರ್ತಿರ್ಕಿಲ್ಲ. ನೀತಿ ಮ್ಯಾಗ ಕಾಜಿ ಐತಿಪ್ಪ, ಅದಕ್ಕೆ ಕರ್ಕೊಂಡ್ ಬರಕ್ ಹೊಂಟಾರ. ನೋಡೋಣ ಏನಂತಾರ.
ಸಾವ್ಕಾರ್ತಿ ಪುಣ್ಯ ಮಾಡ್ಯಾರ ನೋಡಿ ನೀವು ನಿಮ್ ಗಂಡನ ಅಲ್ಲಿ ಮಾಡಕ್ ಕರ್ಸ್ಕೊಂಡ್ಬಿಟ್ರಿ ಕರ್ಕೊಂಬರಾಕ ದೊಡ್ಡ ಪುಣ್ಯವಂತ್ರಿ ಬಿಡ್ ನೀವು ಸಾವ್ಕಾರ್ತಿ ಮಾತಾಡಬಾರ್ದು ಏನ್ ಸಾವ್ಕಾರ ಏನ್ ನೋಡಿ ಖುಷಿ ಪಡತ್ತೆ ನೀನು ಏನ್ ನೀವು ಚಲೋನ ಅದಿರಲ್ಲ ಖುಷಿ ಪಡಾಕಿದಿ ಏನೇನು ಕಾರಣ ಬಿಟ್ರಿ ನಾವ್ ಬಾಳ ಚಲೋ ಅದೇವಂತ ಸಾವ್ಕಾರ್ತಿ ಏನು ಮಾತಾಡಬಾಳ ಇಷ್ಟೆಲ್ಲ ಹೇಳತ್ತೀರಿ ಮಾತಾಡ್ಸಲ್ಲ ನೀನ ಸಾವ್ಕಾರ್ತಿ ಹೇಳ್ರಲ್ಲ ಏನ್ರ ಇಟ್ಟು ಹೇಳತ್ತಾರ ಅವ್ರ ಹೆಂಗ ಮಾತಾಡ್ತಾಳ ಆಕಿಗೆ ದೇವ್ರ ರೂಪ ಕೊಟ್ಟಾನ ಒಳ್ಳೆ ಮನಸ್ ಕೊಟ್ಟಾನ ಒಳ್ಳೆ ಬುದ್ಧಿ ಕೊಟ್ಟಾನ ಚಲೋದಂಗ ಮಾತಾಡ್ಬೇಕಂದ್ರ ದೇವ್ರ ಬಾಯ ಕೊಟ್ಟಿಲ್ಲ ಚಲೋದ ಏನ್ರ ಕೇಳಿಸ್ಕೋಬೇಕಂದ್ರ ಕಿವಿ ಕೊಟ್ಟಿಲ್ಲ ನನ್ನ ಲೈಫ್ನ್ಯಾಗ ಇಂಥ ಒಂದು ಹುಡುಗಿನ ಮದುವೆಯಾಗಿ ನಾ ಚಂದಂಗ ಸಂಸಾರ ಮಾಡ್ಕೊಂಡು ಹೊಂಟೇನೆ ಯಾಕೆ ಗೊತ್ತೈತಿ ನಮ್ಮ ಅಪ್ಪ ಅವನ ಆಸೆ ಈಡೇರಿಸ್ಬೇಕಂತ ಇವತ್ತು ನನ್ನ ಕಡೆ ಬೇಕಾದಂಗೆ ರೊಕ್ಕ ಐತಿ ಬಂಗ್ಲೆ ಐತಿ ಎಷ್ಟು ಬೇಕಷ್ಟು ಖರ್ಚು ಮಾಡುವಷ್ಟು ಅಧಿಕಾರ ಐತಿ ನನ್ನ ಕಡೆ ಏನ್ ಮಾಡೋದು ನನ್ನ ಕನಸ ನನ್ನ ಆಸೆ ಅನ್ಕೊಂಡಿದ್ನೆ ಮೊದಲ ನಾನು ಹಿಂಗ ಇರ್ಬೇಕು ಹಿಂಗ ಆಗ್ಬೇಕಂತೇಳಿ ಸರಿ ಈಕಿ ಬಂದ ಮ್ಯಾಗ ನನ್ನ ಲೈಫ್ ಭಾಳ ಚೇಂಜ್ ಆಗೈತೆ ಭಾಳ ಚೇಂಜ್ ಆಗೈತೆ ಆಕಿಗೆ ಮಾತಾಡಕ್ ಬರಲ್ಲ ಕಿವಿ ಕೇಳಿಸಲ್ಲ ನಂದು ಅಷ್ಟೇ ಕರೆ ನನ್ನ ಹೆಂಗ ನನ್ ಕಿಟ್ 10 ಪಟ್ಟು ಆಕಿ ನನ್ನ ಪ್ರೀತಿ ಮಾಡ್ತಾಳ ನನ್ ಕೂಡ ಅನ್ಸ್ತು ಕೂಡ ಅನ್ಯೋನ್ಯವಾಗಿ ಇರ್ತಾಳ ನಾ ಎಲ್ಲಾರು ಹೋದ್ನಿ ಅಂದ್ರ ಪ್ರತ್ಯಕ್ಷನೂ ಬರೀ ಕಾಯ್ತಿರ್ತಾಳ ಮನಿಯೊಳಗೆ ಯಾವಾಗ ಬರ್ತಾರ ಇವ್ರು ಯಾವಾಗ ಬರ್ತಾರಂತೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತೈತಿ ನಾ ಇಬ್ರು ಮಾತಾಡ್ತೇವೆ ಫೋನ್ಯಾಗ ಹೆಂಗ್ ಗೊತ್ತೈತಿ ಆಕಿ ಕಡೆ ಕೆಲವೊಂದು ಸಿಗ್ನಲ್ ಅದಾವ ಬರೀ ಫೋನ್ ಇದು ಸಿಗ್ನಲ್ ಅಂದ್ರೆ ವಾಯ್ಸ್ ಮುಖಾಂತರ ಸಿಗ್ನಲ್ ಬರ್ತಾವ ಒಂದು ಸಿಗ್ನಲ್ ಬಂದ ಈಕಿ ಇದನ್ನ ಹೇಳ್ತಾಳ ಅಂತ ನಾ ಅರ್ಥ ಮಾಡ್ಕೊಂಡ್ಬಿಟ್ಟೇನಿ ಅಂದ್ರೆ ನಾನು ಅಷ್ಟದಾಗ ಹಚ್ಕೊಂಡ್ಬಿಟ್ಟಿನಿ ಅಷ್ಟಕ್ಕಿನ್ನ ಪ್ರೀತಿ ಮಾಡ್ತೇನೆ ಈಗ ಹೇಳ ನೀನು ಸಣ್ಣದೇನೋ ಒಂದ್ ದಪ್ಪ ಅದಾಳ ಚಂದಿಲ್ಲ ಅಂತ ಕೆಲಸ ನೀನ್ ಇಂತಿಗೆ ಡಿವೋರ್ಸ್ ಕೊಡತ್ತೆ ಇವತ್ ನನ್ ಕಡೆ ಎಲ್ಲ ಐತೆ ಅಂದ್ರು ನಾ ಇಂತಕಿನ ಮದುವೆ ಆಗಿ ಜೀವನ ಮಾಡತ್ತೀನಿ ಅಂದ್ರ ನಿನಗೆ ಅಂತದೇನ್ ಕಷ್ಟ ಐತೆ ಹೇಳಪ್ಪ ನೋಡೋಣ ಸಾವ್ಕಾರ ನಿಮ್ದಿಷ್ಟು ಕಷ್ಟ ಐತಿ ನಾವು ಹೊತ್ತಾಗ ಗೊತ್ತಿರಕಿಲ್ರಿ ಸಾವ್ಕಾರ ನಮ್ಗೆ ಪ್ರತಿಯೊಬ್ಬರ ಜೀವನದಾಗೂ ಪ್ರತಿಯೊಬ್ಬರು ಹುಡುಗರ ಲೈಫ್ನಾಗ ಆಗಲಿ ಹುಡುಗಿ ಲೈಫ್ನಾಗ ಆಗಲಿ ಎಲ್ಲರಿಗೂ ಕನಸು ಇರ್ತಾವ ಆಸೆ ಇರ್ತಾವ ಬಟ್ ನಾವ್ ಅನ್ಕೊಂಡಂಗೆ ಏನೂ ಆಗೋದಿಲ್ಲ ಕರೆ ಏನ್ ಸಂದರ್ಭ ಏನ್ ನಮ್ ಸಿಚುವೇಶನ್ ಬರ್ತೈತಿ ಅದನ್ನ ನಾವು ಪಾಲಿಸ್ಬೇಕಾಗತ್ತ ಎಲ್ಲ ಐತಿ ಎಲ್ಲ ಇಲ್ಲ ಬಡವ್ರು ಸಾಕೋರ್ ಸಂಬಂಧ ಇಲ್ಲ ನೆಮ್ಮದಿ ಜೀವನ ಎಲ್ಲಿ ಬೇಕಾದ್ರೆ ಸಿಗ್ತೈತೆ ಕರೆ ನಮ್ಮ ಹೊಂದಾಣಿಕೆ ಮ್ಯಾಗ ಇರ್ತೈತಿ ಇಷ್ಟ ಏನು ಚಿಂತೆ ಮಾಡಬೇಡ ಈಗ ನಾ ಹೆಂಗ ಕೂಡ ಬಂಗಾರದಂಗ ಅದೇನೆ ನೀನು ಇರ್ತಿ ಸ್ವಲ್ಪ ದಿವಸ ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ ಕರೆ ನೀನ ಹೊಂದಾಣಿಕೆ ಮಾಡ್ಕೊಂಡು ನಿನ್ಗೆ ಇಂತಿ ಕೂಡ ಜೀವನ ಮಾಡ ಈಗೇನ್ ನೀ ತವ್ರ ಮನೆಗ್ ಕಳಿಸಿ ಅಂತ ಅನ್ಸುತ್ತ ಕರ್ಕೊಂಡ್ ಬಾ ಹೋಗಿ ಪೈಲ ಕರ್ಕೊಂಡ್ ಬಾ ಆಕಿ ಕೂಡ ಬರೀ 4 ಚಂದಾಗ ಮಾತಾಡ ಆಕಿ ನಿನ್ ಕೂಡ ಚಲೋನೇ ಇರ್ತಾಳ ನಿಮ್ಮ ಅಪ್ಪ ಅವನ ಹೆಸರು ಉಳಿಸೋ ಕೆಲಸ ಮಾಡ್ಬೇಕು ಇಲ್ಲ ನಮ್ಮಪ್ಪ ನಾವು ಅವನ್ ಏನ್ ಕೆಲಸ ಏನ್ ಹೆಸರು ಇತ್ತಲ್ಲ ಅದನ್ನ ಉಳಿಸೋ ಕೆಲಸ ಮಾಡ್ಕೊಂಡು ಹೊಂಟೇವೆ ನೀನು ಹಂಗ ಮಾಡ್ಬೇಕು ಯಾವಾಗ್ಲೂ ತಂದೆ ತಾಯಿ ಮರ್ಯಾದೆ ಅವ್ರ ಹೆಸರು ಕೆಲ್ಸೋ ಕೆಲಸ ನಾ ಮಾಡಬಾರ್ದು ಯಾವಾಗ್ಲೂ ಯಾರ ಲೈಫು ಹಿಂಗ ಇರುತ್ತೆ ನಂಗೆ ಮುಂದೆ ಚಲೋ ಆಗತ್ತೈತೆ ಬಟ್ ಏನೋ ನಾವ್ ಅನ್ಕೊಂಡಿದ್ ಯಾವ್ದು ಆಗಂಗಿಲ್ಲ ಇಷ್ಟ ನೀನ್ ಹೇಳೋದು ಡೈವರ್ಸ್ ಅನ್ನೋ ಮಾತು ತೆಗೆದ್ ಹೋಗಿ ಪೈಲ ಕರ್ಕೊಂಡ್ ಬಾ ನಿಮ್ ದೋಸ್ತನ್ ಕರ್ಕೊಂಡ್ ಹೋಗು ನಿನ್ಗೆ ಒಬ್ಬ ಹೋಗ್ಲಿಕ್ಕೆ ಅವ್ನು ಕರ್ಕೊಂಡ್ ಹೋಗು ನಿಮ್ಮ ಅತ್ತಿ ಮಾಮ ಪೈಲ ಹೋಗಿ ಕ್ಷಮಾಪಣೆ ಕೇಳಿ ಆಕಿನ ಕರ್ಕೊಂಡ್ ಕೆಲ್ಸ ಬಾ ಆಯ್ತು ನಿನ್ ಪೇಮೆಂಟ್ ಏನೈತೆ ಮ್ಯಾನೇಜರ್ ಹೇಳಿರ್ತೇನೆ ಶುದ್ಧ ಮಾಡ್ತಾನ ನಿಮ್ ಕಷ್ಟದ ಮುಂದ್ ನಂದು ಒಂದ್ ಕಷ್ಟ ನನ್ ಸಾಸಿವೆ ಕಷ್ಟ ಎಲ್ಲಾರ್ಗಿರ್ತಾವ ಕಷ್ಟ ಎಲ್ಲಾರ್ಗಿರ್ತಾವ ನನಗ್ ಹೇಳಿ ಬಹಳ ಚಲೋ ಮಾಡಿದ್ರಿ ಯಾಕಂದ್ರ ನೀವು ಇಲ್ಲಿ ಬಂದಿರಕ್ಕೆಲ್ಲ ಏನ್ ನಿರ್ಧಾರ ತಗೋತೀರ ನನ್ ಜೀವನದಾಗ ಏನ್ ಆಗ್ತಿತ್ತು ಅಂತೇಳಿ ನಂಗೆ ಗೊತ್ತಾಗಿರಕಿಲ್ರಿ ನೀವು ಇಷ್ಟು ನೀವು ಇಲ್ಲಿ ಬಂದಿರಲ್ಲ ನನ್ ದೇವ್ರಂಗ್ ಬಂದ್ಬಿಟ್ರಿ ನೋಡೋದೆಲ್ಲ ಚಂದ ಇರ್ತೈತೆ ಬಟ್ ಒಳಗ ಗೊತ್ತಿರ್ತೈತಿ ಎಷ್ಟು ನೋವು ಎಷ್ಟು ಕಷ್ಟ ಅಂತೇಳಿ ಬಾ ತಲೆ ಕೆಲ್ಸ್ಕೊಳಕ್ ಹೋಗ್ಬೇಡ ಏನ ಹೋಗಿ ಕರ್ಕೊಂಡ್ ಬಾ ನಾವು ಇಲ್ಲಿ ಒಂದ್ ಮದುವೆಗೆ ಹೊಂಟಿದ್ವಿ ನೀ ಕರೆದೆ ಅಂತ ಬಂದೇನೆ ಬರ್ಲೆ ಧನ್ಯವಾದ ಸರ್ ಬರ್ತೇನಪ್ಪ ಬರ್ರಿ ನೋಡಿ ಕೇಳಿಸ್ಕೊಂಡ್ ಸಾಸ್ಮಿ ಕಾಳದಕ್ಕಿಂತ ಕಷ್ಟ ಐತಿ ನಿನ್ ಜೀವನ ನೋಡಕ್ ಬಾಯಿನೂ ಇಲ್ಲ ಅವ್ರದ ಇವೇನೂ ಇಲ್ಲ ಅಂತ ಅದ್ರಾಗ ಜೀವನ ಮಾಡತ್ತಾರ ಅವ್ರ ಅದನ್ನ ನೋಡ್ರ ಕಲಿಯೋ ನೀ ಹೆಂಡತಿ ಬ್ಯಾಗ ಬಿಡ ಅದನ್ನ ಡೈವರ್ಸ್ ಕೊಡ್ತಾನು ಅದ ಇದಂತ ಅದನ್ನೆಲ್ಲ ತಗೋದೋಗಿ ಹೆಂಡತಿ ಕರ್ಕೊಂಬಾ ನಾನು ಬರ್ತಾನೆ ನಡಿ ಕರ್ಕೊಂಬಂದ ಜೀವನ ಮಾಡಿ ಚಲೋ ತಮ್ಗೆ ಹೌದಂತಾರ ಹುಚ್ಚರ್ಗಂತೆ ಹುಚ್ಚು ಆಗ್ಬೇಡ ಬಾ ಬಾ